ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜಿಸಲಾಗುವ ಆರೋಗ್ಯ ಶಿಬಿರಗಳು ಬಡ ಜನರಿಗೆ ಉಚಿತವಾಗಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು, ಔಷಧಗಳು ಮತ್ತು ಸಹಾಯಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ಡಾ ಜಗದೀಶ್ ತಿಳಿಸಿದರು. ತಾಲೂಕಿನ ಬಂಡೂರು ಗ್ರಾಮದಲ್ಲಿ ಸಿದ್ದು ಸೇನಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಆರೋಗ್ಯ ಶಿಬಿರದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಆರೋಗ್ಯ ತಪಾಸಣಾ ಶಿಬಿರಗಳಿಂದ ಜನರು ಆರೋಗ್ಯ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ವಕೀಲ ಜಗದೀಶ್ ಹಾಗೂ ಜಿಲ್ಲಾ ಕೆಡಿಪಿ ಸದಸ್ಯ ಶಶಿರಾಜ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ದಿನನಿತ್ಯದ ಕಾರ್ಯ ಒತ್ತಡಗಳಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ಎದುರಿಸುತ್ತಾ ಬರುತ್ತಿದ್ದಾರೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಒಲವು ನೀಡುವುದರ ಮುಖಾಂತರ ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡಿಕೊಳ್ಳುವುದರ ಜೊತೆಗೆ ಇಂತಹ ಶಿಬಿರಗಳಲ್ಲಿ ವೈದ್ಯಾಧಿಕಾರಿಗಳ ಸಲಹೆ ಪಡೆದು ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕಲ್ಲಾರಿಪುರ ಮಂಜುನಾಥ, ದುನಿಯಾ ಮಂಜು, ಲಿಂಗರಾಜು, ಸಿದ್ದರಾಜು, ಗುರು ಮಂಜು ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಜಾಭವ ಟಿವಿ ಮಳವಳ್ಳಿ. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಮಳವಳ್ಳಿ. ಅವ್ರು ಓದಿರೋದೆಲ್ಲ ನೋಡಿ, ಒಂದು ಜೋಹನ್ಬರ್ಗು, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್ ಇವೆಲ್ಲ ಪಾಶ್ಚಾತ್ಯ ರಾಷ್ಟ್ರಗಳು, ಇವೆಲ್ಲ ಮುಂದುವರೆದ ರಾಷ್ಟ್ರಗಳು. ಅಂತ ರಾಷ್ಟ್ರಗಳಲ್ಲಿ ಓದ್ಕೊ ಬಂದು ನಮ್ಮ ರಾಜ್ಯದಲ್ಲಿ ಅದು ಹಳ್ಳಿಗಾಡಿನ ಜನಕ್ಕೆ ಸಹಾಯ ಮಾಡ್ತೀನಿ, ನಾನು ಉದಾರತೆಯಿಂದ ನಾನು ಅವ್ರಿಗೆ ಸೇವೆ ಮಾಡ್ತೀನಿ ಅಂತ ಬಂದಿದಾರಲ್ಲ, ಅವ್ರಿಗೆ ನಾವು ಆಭಾರಿಯಾಗಿರೋಣ. ಮತ್ತೆ ನಮ್ಮ ಸಂಘದ ವತಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಹಾಕೋತೀವಿ. ದಯಮಾಡಿ ಸರ್ ಎಲ್ಲ ಕಡೆ ಬಂದು ತಾವು ಸರ್ವಿಸ್ ಕೊಡಬೇಕು ಅಂತ ಹೇಳ್ತೀನಿ. ಸೊ ಇಷ್ಟು ಮಾತೇಳಿ ಅವ್ರಿಗೆ ಸಲ್ಲುತ್ತೆ ಅಂತ ಭಾವಿಸ್ತೀನಿ. ಹೇಗಿತ್ತಂದ್ರೆ, ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಓದ್ಕೊಂಡು ಹಳ್ಳಿ ಗಾಡ್ಲಿಗೆ ಕಾಲಿಡ್ಲಿಕ್ಕೆ ಇಷ್ಟಪಡದಂತ ಸಂದರ್ಭದಲ್ಲಿ ನಾವು ಹಳ್ಳಿಗಾಡಿನ ಜನಕ್ಕೆ ಏನಾದ್ರೂ ಒಂದು ಒಳ್ಳೆಯದನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ಇವರು ಇವತ್ತು ಈ ಗ್ರಾಮಗಳಿಗೆ ಬಂದು ಹಳ್ಳಿಗಾಡಿನ ಜನಗಳಿಗೆ ವಾಸ್ತವಿಕವಾಗಿ ನಾವು ಮಾತಾಡೋದಾದ್ರೆ ಪ್ರತಿಯೊಬ್ಬರಿಗೂ ಸುಧಾ ನನ್ನ ಜನ ಬಡ ಜನ. ಯಾಕೆಂದ್ರೆ ಪ್ರಸ್ತುತವಾಗಿ ಹಳ್ಳಿಗಾಡಿನ ರೈತಾಪಿ ವರ್ಗ ಮಂಡಿ ನೋವು, ಕೀಲು ನೋವು ಇದ್ದೇ ಇರ್ತದೆ. ಅವ್ರಿಗೆ ನೀವು ಒಂದು ಏನೋ ಪಾಪ ಇವತ್ತಿನ ಒಂದು ಊಟದ ವ್ಯವಸ್ಥೆ ಆಗಿದೆ. ಯಾಕೆಂದ್ರೆ ಅವತ್ತು 100 ವರ್ಷ, 150, 120 ವರ್ಷವರೆಗೂ ಬದುಕ್ತಿದ್ದಂತ ಜನ ಯಾವುದೇ ನೋವುಗಳನ್ನ ಇರ್ತಾ ಇರ್ಲಿಲ್ಲ. ಬಟ್ ಇವತ್ತು ಒಂದು ಹೊಸ ಏನು ಊಟವನ್ನ ಪಡಿತಾ ಇರ್ತಾರೆ. ಏನು ಎಲ್ಲಾ ಫರ್ಟಿಲೈಸರ್ ತಿಂತಾ ಇರೋದ್ರಿಂದ ಈಗ ಎಲ್ಲರೂ ಕೀಲು ನೋವು ಸಾಮಾನ್ಯವಾಗಿ ಬಂದೇ ಬರ್ತದೆ. ಅವ್ರಿಗೆ ಸರ್ವಿಸ್ ಮಾಡಿ ಅವ್ರನ್ನು ಸುಧಾ ಅವರ ತಂದೆಯ ಸ್ಮರಣಾರ್ಥವಾಗಿ ಇವತ್ತು ಮಾಡ್ತಿದ್ದಾರೆ ಅಂತಂದ್ರೆ ನಾವೆಲ್ಲ ಆ ಕಾರ್ಯಕ್ರಮವನ್ನು ನಾವು ಮೆಚ್ಚಬೇಕಾಗ್ತದೆ. ಸಂಬಂಧಪಟ್ಟಂಗೆ ತೊಂದರೆಗಳಿಗೆ ಕೆಲವು ಕಡೆ ನಾವು ನಾರ್ತ್ ಕರ್ನಾಟಕ ಅಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಆರಂಭಿಸ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ಬಹಳ ದಿನಕ್ಕೆ ತುಂಬಾ ಜನಕ್ಕೆ ನೋವು ಇತ್ತು, ಮಂಡಿ ನೋವು ಇರ್ತಿತ್ತು. ಅದಕ್ಕೋಸ್ಕರ ಚಿಕಿತ್ಸೆಗೆ ಮಾಡಿದ್ದು ಅಲ್ಲಿಂದನೇ ಬರ್ತಾ ಇದ್ರು. ತೊಂದರೆಗೆ ಅವ್ರಿಗೆ ಅನುಕೂಲ ಆಗುತ್ತೋ ಅವರೆಲ್ಲ ಆಪರೇಷನ್ ಮಾಡ್ಕೊಂಡು ಚೆನ್ನಾಗಾಗ್ತಾ ಇದ್ರು. ಹಾಗೆ ಈ ಕೆಳಗಡೆ ನಮ್ಮ ಈ ಹಳೆ ಮೈಸೂರು ಭಾಗಕ್ಕೂ ಕೆಲವು ಜನ ನಮಗೂ ಸ್ವಲ್ಪ ನೋವು ಇದೆ, ಇಲ್ಲಿಂದ ಬಂದು ಸ್ವಲ್ಪ ನಮಗೂ ಒಂಥರ ಈ ಕ್ಯಾಂಪ್ಗಳ ಮುಖಾಂತರ ನಮಗೂ ಆದಷ್ಟು ನಮಗೆ ಆರೋಗ್ಯ ತಪಾಸಣೆ ಮಾಡ್ಕೊಡಿ ಅಂತ ಬಂದು ಕೇಳ್ಕೊಂಡಾಗ ನಾವು ಈ ಒಂದು ಜಾಗಕ್ಕೆ ನಾವು ಬರೋಕ್ಕೆ ಒಂದು ಪ್ರಯತ್ನ ಪಟ್ಟಿವಿ. ಹಾಗಾಗಿ ಇದು 3ನೇ ಕ್ಯಾಂಪು. ಭಾಳ ಚೆನ್ನಾಗಿ ಈ ಒಂದು ಕ್ಯಾಂಪನ್ನ ಇದು ಮಾಡ್ಕೊಟ್ಟಿದ್ದೀರ, ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಟ್ಟಿದ್ದೀರಾ. ನಾನು ಹೇಳಬೇಕಾಗಿದ್ದಿಲ್ಲ. ಪಾಪ ಮುಂದುಗಡೆಯಿಂದ 3 ದಿನದಲ್ಲಿ ನಮ್ಮ ಶ್ರೀವತ್ಸ ಅವರು ಇವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ವಿಚಾರ ಮಾಡಿಸೋದಕ್ಕೆ ಲಾಯರ್ ಸಾಹೇಬ್, ನನ್ನ ಹೆಸರಲ್ಲಿರುವ ನಮ್ಮ ಲಾಯರ್ ಸಾಹೇಬ್ ಜಗದೀಶ್ ಅವರು ಅವ್ರು ಹೇಳಿದ್ರು. ಭಾಳ ಆಕ್ಟಿವ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಕಡೆನೂ ಈ ವರದಿಗಳನ್ನ ಇದು ಮಾಡ್ತಾ ಇದ್ದಾರೆ ಅಂತ. ಹಾಗೆ ನೋಡಿದ್ವಿ ಭಾಳ ಜನ, ಈಗಾಗಲೇ ಸುಮಾರು ಒಂದು 90 ಜನ ನೋಡಿದ್ವಿ. ಅದರಲ್ಲಿ ಒಬ್ಬರಿಗೆ ಅಲ್ಲಿ ಪಾಪ ತಾಯಮ್ಮನ ಕೂತ್ಕೊಂಡು ಅನ್ಸುತ್ತೆ, ಅವ್ರಿಗೆ ಆಲ್ರೆಡಿ ಶೋಲ್ಡರ್ ಡಿಸ್ಲೊಕೇಶನ್ ತೋಳು ಆಚೆ ಹೊರಗಡೆ ಬಂದ್ಬಿಟ್ಟಿದ್ರು. ಪಾಪ 8 ದಿನದ ಹೆಂಗಿದ್ರು ಗೊತ್ತಿಲ್ಲ ಪಾಪ. ಇದೇ ರೀತಿ ಈ ಗ್ರಾಮೀಣ ಭಾಗದಲ್ಲಿ ನೋವು ತಿಂದ್ಕೊಂಡು ತುಂಬ ಜನ ಇರ್ತಾರೆ. ಅವ್ರಿಗೊಂದು ಯಾವುದೋ ಒಂದು ನಮ್ಮ ಸಣ್ಣ ಪ್ರಯತ್ನ ಅಷ್ಟೇ. ನಮ್ಮ ತಂದೆ ಹೆಸರಲ್ಲಿ ಒಂದು ಶ್ರೀ ಚಾಮುಂಡಿ ಫೌಂಡೇಶನ್ ಅಂತ ಶುರು ಮಾಡಿದಾಗ ಒಂದು ಅಡಿಲ್ ಸೇವೆ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ತಿಂಗಳಿಗೆ ಒಂದ್ಸಲ ಬಂದು ನಮ್ಮ ಒಂದು ತಂಡದಿಂದ ಆರೋಗ್ಯ ಚಿಕಿತ್ಸೆ ಕೊಟ್ಟು ಮತ್ತು ಎಕ್ಸ್ರೇ ಮಾಡಿಸಿ, ಕೆಲವು ಇಲ್ಲಿಂದ ಪಾಪ ಅವರು ಎಕ್ಸ್ರೇ ಮಾಡಿಸಿ ಕಷ್ಟಪಡ್ತಾರೆ. ಹಾಗಾಗಿ ನಾವು ಅಲ್ಲಿಂದ ಇಲ್ಲಿ ಎಕ್ಸ್ರೇ ತೊಗೊಂಡ್ಬಂದು ಇಲ್ಲಿ ಎಕ್ಸ್ರೇ ಮಾಡಿಸಿ ಕೆಲವರಿಗೆ ಉದ್ದೇಶವಾಗಿ ಒಳ್ಳೆಯ ರೀತಿಯಲ್ಲಿ ಅಡ್ವೈಸ್ ಮಾಡ್ತೀವಿ.
ನಿಮಗೆ ಆಪರೇಷನ್ ಮಾಡ್ಕೊಡ್ತೀವಿ ಬನ್ನಿ ತೊಂದರೆ ಆಗುತ್ತೆ ನೋಡ್ಕೊಳ್ಳಿ ಅಷ್ಟೇ ಭಯ ಪಡ್ತಾರೆ ಪಾಪ ಕೆಲವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದು